ನಮಸ್ಕಾರ ಸ್ನೇಹಿತರೆ. ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯ ಕಲೆಯ ಬಲೆಯು ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಒಂದೇ ಒಂದು ವಾಕ್ಯದಲ್ಲಿ ನಮ್ಮ ಕರ್ನಾಟಕದ ಶಿಲ್ಪಕಲೆಗೆ ಸೂಕ್ತ ಗೌರವವನ್ನು ಸಲ್ಲಿಸಿದ್ದಾರೆ. ಕನ್ನಡ ನಾಡನ್ನು ಆಳಿದ ರಾಜಮನೆತನಗಳಲ್ಲಿ ಹೊಯ್ಸಳ ರಾಜಮನೆತನ ತನ್ನದೇ ಆದ ಪ್ರಖ್ಯಾತಿಯನ್ನು ಪಡೆದಿದೆ. ಸುಮಾರು 3 ಶತಮಾನಗಳವರೆಗೆ ಹೊಯ್ಸಳರ ಆಳ್ವಿಕೆಯು ಮಧ್ಯಕಾಲೀನ ಕರ್ನಾಟಕದ ಇತಿಹಾಸದ ಒಂದು ಭವ್ಯ ಅಧ್ಯಾಯ. ಹೊಯ್ಸಳರು ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಶಿಲ್ಪಕಲೆಗೆ ಅಮೋಘ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ತುಂಗಭದ್ರೆಯಿಂದ ತಮಿಳುನಾಡಿನ ಮದುರೈವರೆಗೂ ರಾಜ್ಯವನ್ನು ವಿಸ್ತರಿಸಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಹೊಯ್ಸಳರು ಕನ್ನಡ ನಾಡಿನಲ್ಲಿ ತಮ್ಮದೇ ಆದ ವಾಸ್ತುಶಿಲ್ಪ ಶೈಲಿಯಿಂದ ವೈಶಿಷ್ಟ್ಯಪೂರ್ಣ ಹೊಯ್ಸಳ ಶೈಲಿಯನ್ನು ರೂಪಿಸಿಕೊಂಡಿದ್ದರು. ಹೊಯ್ಸಳರು ನಿರ್ಮಿಸಿದ ಪ್ರಮುಖ ದೇವಾಲಯಗಳೆಂದರೆ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೇಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದ ಕೇಶವ ದೇವಾಲಯಗಳು. ಈ 3 ದೇವಾಲಯಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಹೊಯ್ಸಳರ ದೇವಾಲಯಗಳು ಕನ್ನಡಿಗರ ಹೆಮ್ಮೆ. ಅಲ್ಲಿನ ಶಿಲ್ಪಗಳು ಹೇಗೆ ಅಂದರೆ ಕಲ್ಲಿನಲ್ಲಿ ಕೆತ್ತಿದ ಕಾವ್ಯದ ಹಾಗೆ. ಸೋಮನಾಥಪುರದ ಕೇಶವ ದೇವಾಲಯದ ಬಗ್ಗೆ ಸಣ್ಣ ಮಾಹಿತಿ ಮತ್ತು ಅಲ್ಲಿನ ವಾಸ್ತುಶಿಲ್ಪ ವೈಭವದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ದೇವಾಲಯವು ವೈಷ್ಣವ ಹಿಂದೂ ದೇವಾಲಯ. ಈ ದೇವಾಲಯವನ್ನು ಚೆನ್ನಕೇಶವ ದೇವಾಲಯ ಅಥವಾ ಕೇಶವ ದೇವಾಲಯ ಅಂತ ಕರೀತಾರೆ. ಈ ದೇವಾಲಯ ಇರೋದು ನಮ್ಮ ಮೈಸೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಕಾವೇರಿ ನದಿಯ ದಡದಲ್ಲಿ ಈ ದೇವಾಲಯ ಇದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1268ರಲ್ಲಿ 3ನೇ ನರಸಿಂಹನ ದಂಡನಾಯಕನಾದ ಸೋಮನಾಥ ಎಂಬುವನು ಕಟ್ಟಿಸ್ತಾನೆ. ಸುಮಾರು 750 ವರ್ಷಗಳಾಗಿವೆ ಈ ದೇವಸ್ಥಾನ ನಿರ್ಮಿಸಿ. ಸೋಮನಾಥ ಎಂಬುವನು ಇಲ್ಲಿನ ದಂಡನಾಯಕ. ಈ ದೇವಾಲಯವನ್ನು ಕಟ್ಟಿಸಿದ್ರಿಂದ ಈ ಸ್ಥಳಕ್ಕೆ ಸೋಮನಾಥಪುರ ಅಂತ ಕರೀತಾರೆ. ಸೋಮನಾಥಪುರ ಅಂದ ತಕ್ಷಣ ಇದು ಶಿವ ದೇವಾಲಯವಲ್ಲ, ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯ. ಈ ದೇವಾಲಯದಲ್ಲಿ 3 ಗರ್ಭಗುಡಿಗಳಿವೆ. ಪ್ರತ್ಯೇಕವಾದ 3 ಗೋಪುರಗಳು ಇವೆ. ಈ 3 ಒಂದೇ ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿದೆ. ಅದರಲ್ಲಿ ಮೊದಲನೆಯದು ವೇಣುಗೋಪಾಲ ಸ್ವಾಮಿ, ಎರಡನೆಯದು ಕೇಶವ, ಮೂರನೆಯದು ಜನಾರ್ದನ. ಈ ದೇವಾಲಯ ಕಟ್ಟಿ ಆದಮೇಲೆ ಕೇವಲ 45 ವರ್ಷಗಳಷ್ಟೇ ಪೂಜೆ ಮಾಡಲಾಯಿತು. ನಂತರ ಯಾಕೆ ಪೂಜೆ ನಿಂತೋಯ್ತು ಅಂದರೆ ದೇವಾಲಯದ ಎಲ್ಲ ವಿಗ್ರಹಗಳು ಭಿನ್ನ ಆಗ್ತವೆ. ಮೂಲ ವಿಗ್ರಹವನ್ನು ನಾಶ ಮಾಡಲಾಗುತ್ತೆ. ಯಾಕೆ ಭಿನ್ನ ಆಯಿತು ಅಂದರೆ ಈ ಅದ್ಭುತ ದೇವಾಲಯವನ್ನು ನಾಶ ಮಾಡಲಾಯಿತು, ಅರ್ಥಾತ್ ಲೂಟಿ ಮಾಡಲಾಯಿತು. ಮೊದಲನೇ ದಾಳಿ ಕ್ರಿಸ್ತಶಕ 1311ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿಕ್ ಕಾಫೂರ್ ದಾಳಿ ಮಾಡ್ತಾನೆ. ಮತ್ತು ಎರಡನೇ ಬಾರಿ 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಎಂಬ ಮುಸ್ಲಿಂ ಮತ ಅಂದ ಇಲ್ಲಿನ ಮೂಲ ವಿಗ್ರಹವನ್ನು ನಾಶ ಮಾಡ್ತಾನೆ. ಇಡೀ ಮಂದಿರವನ್ನು ನಾಶ ಮಾಡಲಾಗುತ್ತೆ. ಮುಖ್ಯವಾಗಿ ಸುಂದರವಾಗಿ ಕಾಣೋದು ವಿಗ್ರಹದ ಮೂಗು. ಮೊದಲು ವಿಗ್ರಹದ ಮೂಗನ್ನು ಒಡೆಯಲಾಗಿದೆ. ಎಲ್ಲ ವಿಗ್ರಹಗಳು ಮುಕ್ಕಾಗಿವೆ, ಅರ್ಥಾತ್ ನಾಶವಾಗಿವೆ. ಆದರೆ ದುಃಖದ ಸಂಗತಿ ಏನಂದರೆ ನಾವು ಓದುವಾಗ ನಮಗೆ ಹೇಳಿಕೊಟ್ಟಿದ್ದೇನೆಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಿಗ್ವಿಜಯಗಳು ಮತ್ತು ಸಾಧನೆಗಳು, ಮೊಹಮ್ಮದ್ ಬಿನ್ ತುಘಲಕನ ಸಾಧನೆಗಳು ಮತ್ತು ವ್ಯಕ್ತಿತ್ವ. ಅವನು ಧಾರ್ಮಿಕವಾಗಿ ಉದಾರಿಯಾಗಿದ್ದನು, ಮೇಧಾವಿಯಾಗಿದ್ದನು, ಮಣ್ಣು ಮಸಿ ಅಂತ ಹೇಳಿಕೊಟ್ಟಿದ್ರು. ಬಹುಶಃ ಇಡೀ ಪ್ರಪಂಚದಲ್ಲೇ ನಮ್ಮ ಸ್ವಂತ ನೆಲದ ಮಹಾವೀರರನ್ನು ಬಿಟ್ಟು ಪರಕೀಯರನ್ನು ವೈಭವೀಕರಿಸಿದ ಇತಿಹಾಸಕಾರರು ಯಾರಾದರೂ ಇದ್ದರೆ ಅದು ನಮ್ಮ ಭಾರತದಲ್ಲಿ ಮಾತ್ರ. ನಮ್ಮ ಪುಸ್ತಕದಲ್ಲಿ ಏನಿದೆ ಅಂದರೆ ದ್ವಾರ ಸಮುದ್ರದ ದಾಳಿಯಲ್ಲಿ ಅಪಾರ ಸಂಪತ್ತು ಖಿಲ್ಜಿಯ ವಶವಾಯಿತು ಅಂತ, ಅವನ ಸೇನೆ ಬಲಿಷ್ಠವಾಗಿತ್ತು ಅಂತ ಇದೆ. ಆದರೆ ಖಿಲ್ಜಿ ಅಪಾರ ಸಂಪತ್ತನ್ನು ಲೂಟಿ ಹೊಡೆದು ಎಲ್ಲ ಹಿಂದೂ ದೇವಾಲಯಗಳನ್ನು ನಾಶ ಮಾಡ್ದ ಅಂತ ಹೇಳೋದಿಲ್ಲ. ಎಲ್ಲೋ ತುಘಲಕ್ ಖಿಲ್ಜಿ ನಮ್ಮ ಇತಿಹಾಸಕಾರರ ಅತ್ತೆ ಮಗ ಇರಬೇಕನ್ನೋ ಅನ್ನೋಗೆ. ನಮಗೆ ಪರಕೀಯ ದಾಳಿಕೋರರ ಬಗ್ಗೆ ವೈಭವೀಕರಿಸಿ ಹೇಳಿಕೊಟ್ಟಿದ್ದಾರೆ. ಇನ್ನಾದರೂ ನಮ್ಮ ನೆಲದ ಮಹಾವೀರರ ಬಗ್ಗೆ ತಿಳಿಯೋಣ. ಹೋಗಲಿ ಬಿಡಿ. ಈಗ ಕೇಶವ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡೋಣ. ಹೊಯ್ಸಳರ ದೇವಾಲಯಗಳಲ್ಲಿ ಪ್ರಮುಖವಾಗಿ 3 ದೇವಾಲಯಗಳು. ಅವುಗಳಲ್ಲಿ ಮೊದಲನೆಯದು ಬೇಲೂರಿನ ಚೆನ್ನಕೇಶವ ದೇವಾಲಯ. ಇದು ಏಕಕೂಟ ದೇವಾಲಯ. ಒಂದೇ ಜಗಲಿಯ ನಕ್ಷತ್ರಾಕಾರದ ಮೇಲೆ ನಿರ್ಮಿತವಾದ ದೇವಾಲಯ. ಎರಡನೆಯದು ಹಳೆಬೀಡಿನ ದ್ವಿಕುಟ ದೇವಾಲಯ. ಇಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ 2 ದೇವಾಲಯಗಳು ಒಂದೇ ನಕ್ಷತ್ರಾಕಾರದ ಜಗಲಿಯ ಮೇಲಿದೆ.
ಇದು ಶಿವನಿಗೆ ಅರ್ಪಿತವಾದ ದೇವಾಲಯ. ಮೂರನೆಯದು ಸೋಮನಾಥಪುರದ ತ್ರಿಕೂಟ ದೇವಾಲಯ. ಒಂದೇ ನಕ್ಷತ್ರಾಕಾರದ ಜಗಲಿಯ ಮೇಲೆ 3 ಗರ್ಭಗುಡಿಗಳನ್ನು ನಾವಿಲ್ಲಿ ನೋಡ್ಬೋದು. ಅದನ್ನೇ ತ್ರಿಕೂಟ ದೇವಾಲಯ ಅಂತ ಕರೆಯೋದು. ಇಲ್ಲಿ ವೇಣುಗೋಪಾಲ, ಕೇಶವ ಮತ್ತು 3ನೇ ಗರ್ಭಗುಡಿಯಲ್ಲಿ ಜನಾರ್ದನನಿದ್ದಾನೆ. 3 ದೇವರ ಗರ್ಭಗುಡಿಗಳಿದ್ದರೂ ಸಹ ಇಲ್ಲಿ ಪೂಜೆ ನಡೆಯೋದಿಲ್ಲ. ಕಾರಣ ಖಿಲ್ಜಿ ತುಘಲಕರ ಆಕ್ರಮಣದಿಂದ ನಾಶವಾದ ಕಾರಣ ಹಿಂದೂ ಸಂಸ್ಕೃತಿಯಲ್ಲಿ ಭಿನ್ನವಾದ ವಿಗ್ರಹಕ್ಕೆ ಪೂಜೆ ಮಾಡೋದಿಲ್ಲ. ಈ ದೇವಾಲಯ ಪೂರ್ತಿಯಾಗಿ ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಈ ಬಳಪದ ಕಲ್ಲು ಭೂಮಿಯಿಂದ ತೆಗೆದಾಗ ಮೃದುವಾಗಿರುತ್ತೆ. ಆಗ ವಿಗ್ರಹಗಳನ್ನು ಕೆತ್ತಲಾಗುತ್ತೆ. ಕ್ರಮೇಣ ವಾತಾವರಣದಿಂದ ಅದು ಗಟ್ಟಿಯಾಗಿ ಬಲಿಷ್ಠವಾಗುತ್ತೆ. ಇಡೀ ದೇವಾಲಯವನ್ನು ಒಂದನ್ನೊಂದು ಕಲ್ಲಿನಿಂದ ಜೋಡಿಸಲ್ಪಟ್ಟಿರೋದು. ಈಗ ನಾವೇನು ಹೇಳ್ತೀವಿ ಇಂಟರ್ಲಾಕ್ ಸಿಸ್ಟಮ್ ಅಂತ ಕರಿತೀವಲ್ಲ, ಹಾಗೆ ಈ ದೇವಾಲಯವನ್ನು ಕಟ್ಟಿರೋದು. ಇಲ್ಲಿ ಯಾವುದೇ ಸಿಮೆಂಟ್ ಮತ್ತು ಕಬ್ಬಿಣವನ್ನು ಬಳಸಿಲ್ಲ. ಇಲ್ಲಿ ಒಟ್ಟು 3 ದೇವಾಲಯಗಳು ಇರೋದ್ರಿಂದ ನಕ್ಷತ್ರಾಕಾರದ ಜಗಲಿಯ ಮೇಲೆ 36 ಮೂಲೆಗಳಿವೆ. ಒಂದು ನಕ್ಷತ್ರಾಕಾರದ ದೇವಾಲಯಕ್ಕೆ 12 ಮೂಲೆ ಬಂದರೆ ನಕ್ಷತ್ರಾಕಾರವಾಗುತ್ತೆ. ಇಲ್ಲಿ 3 ದೇವಾಲಯ ಇರೋದ್ರಿಂದ 36 ಮೂಲೆಗಳನ್ನು ನಾವಿಲ್ಲಿ ನೋಡ್ಬೋದು. ಬೇಲೂರಿನ ಏಕಕೂಟ ದೇವಾಲಯದಲ್ಲಿ 12 ಮೂಲೆಗಳಿವೆ. ಹಳೆಬೀಡಿನ ದ್ವಿಕೂಟ ದೇವಾಲಯಗಳಲ್ಲಿ 24 ಮೂಲೆಗಳಿವೆ. ಇಲ್ಲಿ ಬುದ್ಧನ ವಿಗ್ರಹವನ್ನು ನೋಡ್ಬೋದು. ಬುದ್ಧ ಬಂಡೆಯ ಕೆಳಗೆ ನದಿಯ ಪಕ್ಕದಲ್ಲಿ ಕುಳಿತು ಧ್ಯಾನ ಮಾಡ್ತಿರೋ ಮೂರ್ತಿಯನ್ನು ನೋಡ್ಬೋದು. ಇಲ್ಲಿ ನದಿ ಅಂತ ಸೂಚಿಸೋದಕ್ಕೆ ನದಿಯಲ್ಲಿ ಮೀನು, ಆಮೆ, ಮೊಸಳೆಯ ಚಿತ್ರಗಳನ್ನು ಕೆತ್ತಲಾಗಿದೆ. ಅಂದರೆ ಆಗಿನ ಕಾಲದಲ್ಲಿ ಬುದ್ಧಿಸಮ್ಗೂ ಸಹ ಆಚರಣೆಯಲ್ಲಿತ್ತು ಅನ್ನೋದು ತಿಳಿದು ಬರುತ್ತೆ. ಅದು ಅಲ್ಲದೆ ಬುದ್ಧನನ್ನು ವಿಷ್ಣುವಿನ ಅವತಾರ ಅಂತ ಹೇಳಲಾಗುತ್ತೆ. ಈ ದೇವಾಲಯ ವಿಷ್ಣುವಿಗೆ ಸಮರ್ಪಿತವಾಗಿರೋದ್ರಿಂದ ವಿಷ್ಣುವಿನ 9 ಅವತಾರಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಹೊಯ್ಸಳರ ಲಾಂಛನ ಸಿಂಹ, ಅದರ ಎಲ್ಲ ವಿಗ್ರಹಗಳನ್ನು ನಾಶ ಮಾಡಲಾಗಿದೆ. ಹೊಯ್ಸಳ ಶೈಲಿಯಲ್ಲಿ ಮುಖ್ಯವಾಗಿ 3 ಪಟ್ಟಿಗೆಗಳನ್ನು ನೋಡ್ಬೋದು. ಮೊದಲನೇ ಪಟ್ಟಿ ಸಾಲಿನಲ್ಲಿ ಆನೆಗಳು, 2ನೇ ಸಾಲಿನಲ್ಲಿ ಕುದುರೆಗಳ ಸಾಲು, 3ನೇ ಸಾಲಿನಲ್ಲಿ ಹೂಬಳ್ಳಿಯ ಸಾಲುಗಳನ್ನು ನೋಡ್ಬೋದು. ಇದರಲ್ಲಿ ರಾಮಾಯಣ, ಮಹಾಭಾರತದ ಕಥೆಗಳು, ವಿಷ್ಣುವಿನ ಅವತಾರಗಳನ್ನು ಕೆತ್ತಲಾಗಿದೆ. ಯಾಕೆ ಅಂದರೆ ಆನೆಯಷ್ಟು ಬಲಶಾಲಿಗಳಾಗಿದ್ದರು, ಕುದುರೆಯಷ್ಟು ವೇಗವಾಗಿ ಓಡ್ತಾ ಇದ್ದರು, ಹೂಬಳ್ಳಿಯಷ್ಟು ಸುಂದರವಾಗಿ ಅಧಿಕಾರ ಮಾಡ್ತಾ ಇದ್ರು ಅನ್ನೋದನ್ನು ಸೂಚಿಸುತ್ತೆ. ವಿಷ್ಣುವಿನ ವಾಮನ ಅವತಾರ, ವಿಷ್ಣುವಿನ ಅವತಾರ, ಗರುಡ, ಲಕ್ಷ್ಮಿಯ ವಿಗ್ರಹಗಳು ಸಹ ಇಲ್ಲಿವೆ. ವಿಷ್ಣುವನ್ನು ಮಲಗಿರೋದು, ನಿಂತಿರೋ ವಿಗ್ರಹವನ್ನು ನೋಡಿರ್ತೀವಿ. ಆದರೆ ಇಲ್ಲಿ 7 ತಲೆಯ ಆದಿಶೇಷನ ಮೇಲೆ ಕುಳಿತಿರೋದನ್ನು ಮಾಡಿದ್ದಾರೆ. ಆದಿಶೇಷನ ತಲೆಗಳನ್ನು ಒಡೆದಾಕಿದ್ದಾರೆ. ಇದು ಅಪರೂಪದ ವಿಗ್ರಹ, ವಿಷ್ಣು ಕುಳಿತಿರೋದು. ಮತ್ತು ಇಲ್ಲಿ ಗರ್ಭಗುಡಿಯಿಂದ ಹೊರಗೆ ಅಭಿಷೇಕಕ್ಕೆ ನೀರು ಹೊರ ಹೋಗಲು ಒಂದೇ ಕಲ್ಲಿನಿಂದ ಕೆತ್ತಿದ 13 ಅಡಿಯ ಮಕರ ಪ್ರಣಾಳ ಇದೆ. ಇದು 3 ಗರ್ಭಗುಡಿಗಳಿಗೂ ಪ್ರತ್ಯೇಕ ಮಕರ ಪ್ರಣಾಳಗಳಿವೆ. ಇದು ದಶಾವತಾರದ 8ನೇ ಅವತಾರ, ಕೃಷ್ಣನ ಅವತಾರ. ಕೊಳಲನ್ನು ಒಡೆದಿದ್ದಾರೆ. ಇದು ಇಂದ್ರದೇವನ ವಿಗ್ರಹ. ಕೈಯಲ್ಲಿ ವಜ್ರಾಯುಧ ಹಿಡಿದಿರೋದ್ರಿಂದ ಇದು ಇಂದ್ರನ ವಿಗ್ರಹ ಅಂತ ಗುರುತಿಸ್ಬೋದು. ನಾಟ್ಯ ಗಣಪತಿ ಸಹ ಇಲ್ಲಿದೆ. ಇದು ನಾರಾಯಣನ ವಿಗ್ರಹ. ಇದು ಒಂದು ಅಪರೂಪದ ವಿಗ್ರಹ ಅಂತ ಹೇಳ್ಬೋದು. ಎಲ್ಲೂ ಈ ರೀತಿಯ ಮೂರ್ತಿ ನೋಡೋದಕ್ಕೆ ಸಿಗೋದಿಲ್ಲ. ಯಾಕೆಂದರೆ ಇಲ್ಲಿರುವ ವಿಷ್ಣು ಧ್ಯಾನದಲ್ಲಿರುವ ಮೂರ್ತಿ, ಅಂದರೆ ಮೆಡಿಟೇಷನ್ ಮಾಡ್ತಾ ಇರೋದು. ಈ ರೀತಿಯ ವಿಗ್ರಹ ಇಡೀ ಭಾರತದಲ್ಲೇ 2 ಕಡೆ ಮಾತ್ರ ಇರೋದು. ಒಂದು ಇಲ್ಲಿ ಸೋಮನಾಥಪುರದ ಈ ದೇವಾಲಯದಲ್ಲಿದ್ದರೆ ಇಲ್ಲಿ ಪೂಜೆ ನಡೆಯೋದಿಲ್ಲ. ಮತ್ತೊಂದು ಉತ್ತರ ಭಾರತದ ಬದ್ರಿನಾಥದಲ್ಲಿದೆ, ಅಲ್ಲಿ ಪೂಜೆ ನಡೆಯುತ್ತೆ. ಮತ್ತು ಇನ್ನೊಂದು ಪ್ರಮುಖ ವಿಗ್ರಹ ಅಂದರೆ ನೃತ್ಯ ಲಕ್ಷ್ಮಿ. ಲಕ್ಷ್ಮೀ ದೇವಿಯನ್ನು ಚಿತ್ರಗಳಲ್ಲಿ ನಿಂತಿರೋದು, ಕುಳಿತಿರೋದನ್ನು ನೋಡ್ತೀವಿ. ಆದರೆ ಇಲ್ಲಿ ನೃತ್ಯ ಮಾಡ್ತಿರೋ ಲಕ್ಷ್ಮಿಯನ್ನು ನೋಡ್ಬೋದು. ಕೈಯಲ್ಲಿ ಕಮಲವನ್ನು ಹಿಡಿದಿರೋದ್ರಿಂದ ಇದು ಲಕ್ಷ್ಮೀ ವಿಗ್ರಹ ಅಂತ ತಿಳಿದು ಬರುತ್ತೆ. ಇವನು ಚತುರ್ಮುಖ ಬ್ರಹ್ಮ. ಬ್ರಹ್ಮನ ಗಡ್ಡವನ್ನು ನೋಡಿ ಈಗಿನ ಕಾಲದಲ್ಲಿ ಯುವಕರು ಮಾಡೋ ಸ್ಟೈಲ್ ಅಂದೇ ಇತ್ತು ಅನ್ನೋದನ್ನು ತೋರಿಸುತ್ತೆ. ಮತ್ತು ಈ ಬ್ರಹ್ಮನ ಮೂರ್ತಿ ಹೊಯ್ಸಳರ ರಾಜ ವಿಷ್ಣುವರ್ಧನನ ಮುಖವನ್ನು ಹೋಲುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯಾವತಾರ, 2ನೇ ಅವತಾರ ಕೂರ್ಮ ಅವತಾರ, 3ನೇ ಅವತಾರ ವರಾಹ ಅವತಾರ. ನೋಡೋಕೆ 3 ವಿಗ್ರಹಗಳು ಒಂದೇ ರೀತಿ ಕಾಣುತ್ತೆ. ಆದರೆ ಕೂರ್ಮ ಅವತಾರದಲ್ಲಿ ಕೈಯಲ್ಲಿ ಮಂದಾರ ಪರ್ವತವನ್ನು ಹಿಡಿದಿರೋದು ಗೊತ್ತಾಗುತ್ತೆ. ವರಾಹ ಅವತಾರದಲ್ಲಿ ಹಂದಿಗೆ ಮೂಗಿರೋದು ಗೊತ್ತಾಗುತ್ತೆ. ಮತ್ಸ್ಯಾವತಾರದಲ್ಲಿ ಮೀನಿಗೆ ಮೂಗಿಲ್ಲ ಅನ್ನೋದರಿಂದ ಗೊತ್ತಾಗುತ್ತೆ ಇದು ಮತ್ಸ್ಯಾವತಾರ ಅಂತ. ಆದರೆ ನೋಡೋಕೆ ಒಂದೇ ಥರ ಇದೆ. ಆದರೆ ಸೂಕ್ಷ್ಮ ಬದಲಾವಣೆಗಳಷ್ಟೇ ಇಲ್ಲಿ ಗಮನಿಸಬೇಕು.
ನಾಲ್ಕನೇ ಅವತಾರ ನರಸಿಂಹ ಅವತಾರ. ಇಲ್ಲಿ ಲಕ್ಷ್ಮಿ ನರಸಿಂಹನ ತೊಡೆಯ ಮೇಲೆ ಕೂತಿದ್ದಾಳೆ. ತನ್ನ ಕಾಲು ನೆಲಕ್ಕೆ ತಾಗದಂತೆ ಕಮಲದ ಮೇಲೆ ಪಾದವನ್ನಿಟ್ಟು ಕುಳಿತಿದ್ದಾಳೆ. ಇದು ಗರುಡ ದೇವ ಲಕ್ಷ್ಮಿ ಮತ್ತು ನಾರಾಯಣನನ್ನು ಹೊತ್ತು ಸಾಕ್ತಾ ಇರೋದು. ಇದು ಇಂದ್ರನ ವಿಗ್ರಹ. ಇಲ್ಲಿ ಇಂದ್ರನ ಹೆಂಡತಿ ಸಚ್ಚಿದೇವಿ ಇರೋದು ಗೊತ್ತಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಏನಂದರೆ ಆನೆ ಹೋಗ್ತಾ ಇರೋ ಥರ ಇದೆ. ಕಾಲು ಬೆಂಡಾಗಿದೆ. ಆನೆ ಗೀಳಿಡುತ್ತಾ ಬಾಲ ಎತ್ತಿ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಅಂದರೆ ಆನೆ ಹೋಗ್ತಾ ಇರೋ ದೃಶ್ಯವನ್ನು ಶಿಲ್ಪಿ ಇಲ್ಲಿ ಮಾಡಿರೋದು. ಈ ದೇವಾಲಯ ವಿಷ್ಣುವಿಗೆ ಸಂಬಂಧಪಟ್ಟಿರೋದ್ರಿಂದ ಮುಖ್ಯವಾಗಿ ಕೃಷ್ಣನ ಕಥೆಗಳನ್ನು ನೋಡ್ಬೋದು. ಕೃಷ್ಣ ಬೆಣ್ಣೆ ತಿಂತಾ ಇರೋದು ಮೊದಲು ಮಡಿಕೆಗಳಲ್ಲಿ ಮನೆಗಳಲ್ಲಿ ಈ ರೀತಿ ತೂಗು ಹಾಕ್ತಾ ಇದ್ರು ಅಂತ ನೋಡ್ಬೋದು. ಬೆಣ್ಣೆ ಕಡಿಯೋ ಕಲಾಕೃತಿಗಳು, ವಿಷ್ಣು ಆದಿಶೇಷನ ಮೇಲೆ ಮಲಗಿರೋದು, ಲಕ್ಷ್ಮೀದೇವಿ ಅವನ ಪಾದದ ಬಳಿ ಕುಳಿತಿದ್ದಾಳೆ. ವೈಕುಂಠ ಚಿತ್ರವನ್ನು ಇಲ್ಲಿ ಕೆತ್ತಲಾಗಿದೆ. ಕೃಷ್ಣ ಬಲರಾಮನ ಮೇಲೆ ಹತ್ತಿ ಬೆಣ್ಣೆಯನ್ನು ಕದಿಯೋ ಶಿಲ್ಪ, ತಾಯಿ ಕೋಲಿಡಿದುಕೊಂಡು ಕೃಷ್ಣನನ್ನು ಒಡಿಲಿಕ್ಕೆ ಬಂದಿದ್ದಾಳೆ. ಎಲ್ಲವನ್ನ ಎಷ್ಟು ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಕೃಷ್ಣ ಹಾವಿನ ಹೆಡೆಯ ಮೇಲೆ ನಿಂತು ನರ್ತಿಸ್ತಾ ಇದ್ದಾನೆ. ಕೃಷ್ಣ ಬೆಟ್ಟವನ್ನು ಎತ್ತಿದ್ದಾನೆ. ಇಲ್ಲಿ ಮಹಾಭಾರತದಲ್ಲಿ ಮಕ್ಕಳು ಆಟವಾಡಬೇಕಾದ್ರೆ ಎಲ್ಲರೂ ಮರ ಹತ್ತಿ ಕೂತಿರ್ತಾರೆ. ಭೀಮ ಎಲ್ಲರನ್ನೂ ಹುಡುಕ್ತಾನೆ, ಯಾರೂ ಸಿಗೋದಿಲ್ಲ. ಬಹುಶಃ ಈ ಮರದಲ್ಲೇ ಇರ್ಬೋದು ಅಂತ ಭೀಮ ಇಡೀ ಮರವನ್ನೇ ಅಲುಗಾಡಿಸ್ತಾನೆ. ಮರದ ಮೇಲಿದ್ದ ಕೌರವರೆಲ್ಲ ತಲೆ ಕೆಳಗಾಗಿ ಬೀಳ್ತಾ ಇರೋದನ್ನ ಇಲ್ಲಿ ಕೆತ್ತಲಾಗಿದೆ. ಅಂದರೆ ಭೀಮ ಅಷ್ಟು ಬಲಶಾಲಿ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಕೃಷ್ಣ ಪಾಂಡವರಿಗೆ ಉಪದೇಶ ಮಾಡ್ತಾ ಇದ್ದಾನೆ ಮತ್ತು ಪಾಂಡವರು ಮತ್ತು ಕುಂತಿದೇವಿ ಕಾಡಿನಲ್ಲಿ ಧ್ಯಾನ ಮಾಡ್ತಾ ಇರೋ ಚಿತ್ರಗಳಿವೆ. ಈ ಒಂದು ವಿಗ್ರಹ ಅಪರೂಪ. ಇದು ತಾಯಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹ. ಮಹಿಷಾಸುರ ಮರ್ದನನ ಕಲಾಕೃತಿ ಇದು. ಒಂದು ಕೈಯಿಂದ ಮಹಿಷಾಸುರನ ತಲೆಯನ್ನು ಹಿಡಿದು ಮತ್ತೊಂದು ಕೈಯಿಂದ ತ್ರಿಶೂಲದಿಂದ ಮಹಿಷಾಸುರನನ್ನು ಚುಚ್ಚಿದ್ದಾಳೆ. ಅದರಿಂದ ಮಹಿಷಾಸುರನ ಕರುಳು ಹೊರ ಬಂದಿದೆ. ಅದು ನಿಜಕ್ಕೂ ಹಾಗೇ ಇದೆ ಅಂತ ಅನಿಸುತ್ತೆ. ಇಲ್ಲಿ ವಿಗ್ರಹವನ್ನು ಭಗ್ನ ಮಾಡಲಾಗಿದೆ. ತ್ರಿಶೂಲವು ಸಹ ಒಡೆದಾಕಲಾಗಿದೆ. ಇದು ಒಂದು ಕಾಲ್ಪನಿಕ ಪ್ರಾಣಿ, ಅಂದರೆ ಮಕರ. ಆದರೆ ಮೊಸಳೆ ಅಲ್ಲ. 7 ಪ್ರಾಣಿಗಳನ್ನು ಸೇರಿಸಿ ಒಂದು ಪ್ರಾಣಿಯನ್ನು ಮಾಡಿರೋದು. ಆನೆಯ ದಂತ, ಮೊಸಳೆಯ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಹಂದಿಯ ದೇಹ, ಸಿಂಹದ ಕಾಲು, ನವಿಲಿನ ಬಾಲ. ಅಂದರೆ ಆನೆಯ ದಂತದಷ್ಟು ಬಲಿಷ್ಠ ಮೊಸಳೆಯ ಬಾಯಿ ಏನಾದರೂ ಹಿಡ್ಕೊಂಡ್ರೆ ಅದು ಬಿಡೋದಿಲ್ಲ. ಕೋತಿಯ ಕಣ್ಣು ತುಂಬ ಸೂಕ್ಷ್ಮ. ಅಂದರೆ 1 ಕಿಲೋಮೀಟರ್ ದೂರದಲ್ಲಿರೋ ಮರದಲ್ಲಿ ಹಣ್ಣು ಕಾಣಿಸುತ್ತೆ ಕೋತಿಗೆ. ಹಸುವಿನ ಕಿವಿ ತುಂಬ ಶಾರ್ಪ್ ಆಗಿರುತ್ತೆ. ಹಂದಿಯ ದೇಹ ತುಂಬ ಕೊಬ್ಬಿನಿಂದ ತುಂಬಿರುತ್ತೆ. ಸಿಂಹದ ಕಾಲು ಯಾವುದಾದ್ರೂ ಒಂದು ಪ್ರಾಣಿಯನ್ನು ಹಿಡಿದ್ರೆ ಜೀವ ಹೋಗೋವರೆಗೂ ಬಿಡೋದಿಲ್ಲ ಸಿಂಹ. ನವಿಲಿನ ಬಾಲ ತುಂಬ ಸುಂದರ. ಅಂದರೆ ಒಬ್ಬ ವೀರ ಯೋಧನ ರಾಜನಿಗೆ ಈ 7 ಗುಣಗಳು ಇರಬೇಕು ಅನ್ನೋದನ್ನು ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ. ಇದು ಶಿಲ್ಪಿಯ ಕಲಾಚಾತುರ್ಯಕ್ಕೆ ಮೆಚ್ಚಲೇಬೇಕು. ಮತ್ತೊಂದು ವಿಶೇಷ ಶಿಲ್ಪಗಳು ಅಂದರೆ ಅದು ಗರ್ಭಿಣಿಯ 9 ತಿಂಗಳಿನ ಚಿತ್ರಗಳು. ಯಾವ ತಿಂಗಳಲ್ಲಿ ಹೇಗಿರ್ತಾರೆ ಅನ್ನೋದನ್ನು ಕೆತ್ತಲಾಗಿದೆ. ಕೊನೆಗೆ ಮಗು ತೊಟ್ಟಿಲಲ್ಲಿ ಇರೋದನ್ನು ಸಹ ಇಲ್ಲಿ ಕೆತ್ತಲಾಗಿದೆ. ಇನ್ನು ಮಂದಿರದ ಒಳಗೆ ಯಾವುದೇ ಪೂಜೆ ನಡೆಯೋದಿಲ್ಲ. ಮಂದಿರದ ಒಳಗಿರುವ ಕಂಬಗಳನ್ನು ಗಮನಿಸಿದ್ರೆ ಇವೆಲ್ಲ ಲೇತ್ ಸಿಸ್ಟಮಿಂದ ಆದಂಥ ಅಂದಿನ ಕಾಲದಲ್ಲಿ ಮಾಡಿರೋ ಕಂಬಗಳು. ಅಂದರೆ ಈಗಿನ ಕಾಲದಲ್ಲಿ ಲೇತ್ನಿಂದ ಮಾಡಿದರೂ ಸಹ ಇಷ್ಟು ಸುಂದರವಾಗಿ ಮಾಡೋದು ಕಷ್ಟ. ಕೆಲವೊಂದು ಕಂಬಗಳನ್ನು ಕೈಯಿಂದ ಕೆತ್ತಲಾಗಿದೆ. ಇಲ್ಲಿ ಮೇಲ್ಛಾವಣಿಯನ್ನು ಗಮನಿಸಿದ್ರೆ ಕಮಲದ ಹೂವಿನ ಕಲಾಕೃತಿಗಳಿವೆ. ಅಂದರೆ ಕಮಲ ಮೊಗ್ಗಿನಿಂದ ಅರಳುವ ತನಕ ವಿಭಿನ್ನ ರೀತಿಯ ಕಮಲಗಳನ್ನು ಚಿತ್ರಿಸಲಾಗಿದೆ. ಇವೆಲ್ಲ ಒಂದೇ ಕಲ್ಲಿನಿಂದ ಮಾಡಿಲ್ಲ, ಎಲ್ಲ ಇಂಟರ್ಲಾಕ್ ಸಿಸ್ಟಮಿಂದ ಮಾಡಿರೋದು. ಅಂದರೆ ಒಂದನ್ನೊಂದು ಕೆತ್ತಿ ಇದನ್ನು ಜೋಡಿಸಿರೋದು. ಅಂದರೆ ಒಂದೇ ಕಲ್ಲಿನಿಂದ ಕೆತ್ತಿರೋ ಹಾಗೆ ಕಾಣಿಸುತ್ತೆ. ಸುರುಳಿ ಬಳ್ಳಿಯ ಕೆತ್ತನೆ ಅಮೋಘವಾಗಿದೆ. ಇಲ್ಲಿ ಮೂಲ ವಿಗ್ರಹ ಈಗ ಇಲ್ಲ. ಇದು ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಭಗ್ನವಾಗಿದೆ. ಕೈಯಲ್ಲಿನ ಕೊಳಲು ಸಹ ಒಡೆದಾಕಲಾಗಿದೆ. ಇದು ಜನಾರ್ದನ ಮೂರ್ತಿ. ಈ ಮೂರ್ತಿಯ ದೇಹದಲ್ಲಿ ಹಸುವಿನ ಮುಖವೇ ಮುಖ್ಯ. ಎಲ್ಲಿದೆ ಅಂದರೆ ಮೂರ್ತಿಯ ಎದೆಯ ಭಾಗವನ್ನು ಗಮನಿಸಿದರೆ ಹಸುವಿನ ಮುಖ ಕಾಣಿಸುತ್ತೆ. ಈ ದೇವಾಲಯ ನಾಗರ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದ ವೇಸರ ಶೈಲಿ, ಅಂದರೆ ಉತ್ತರ ಮತ್ತು ದಕ್ಷಿಣ ಭಾರತದ ಮಿಶ್ರಣ. ಇಲ್ಲಿ ನೋಡಿದರೆ 2 ರೀತಿಯ ಗೋಪುರಗಳ ಮಿಶ್ರಣ ಇದೆ ಅನ್ನೋದು ತಿಳಿದು ಬರುತ್ತೆ. ಇಲ್ಲಿ ರಾಮಾಯಣದ ಆರಂಭಿಕ ಪರ್ವಗಳನ್ನು ಚಿತ್ರಿಸಲಾಗಿದೆ. ರಾಮ ಮತ್ತು ಅವನ ಸಹೋದರರ ಚಿತ್ರಗಳಿವೆ. ಸೀತೆ ಬೆಂಕಿಗೆ ಆಹುತಿ ಆಗ್ತಾ ಇರೋ ಚಿತ್ರಗಳಿವೆ.
ಸಮರ ಕಲೆಗಳು, ರಾಮನ ವನವಾಸ, ರಾವಣ ಸೀತೆಯನ್ನು ಅಪಹರಿಸಿದ ಚಿತ್ರಗಳಿವೆ. ಭಾಗವತ ಪುರಾಣದ ವಿಷ್ಣುವಿನ ಕಥೆಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಕೃಷ್ಣನ ಲೀಲೆಗಳನ್ನು ಇಲ್ಲಿ ನೋಡ್ಬೋದು. ಪಾಂಡವರ ಕಥೆಗಳು ಸಹ ಇಲ್ಲಿವೆ. ಹಿಂದೂ ಧರ್ಮದ ನೀತಿ ಕಥೆಗಳು ಮತ್ತು ದಂತಕಥೆಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಈ ದೇವಾಲಯದಲ್ಲಿ ಒಟ್ಟು 194 ದೊಡ್ಡ ವಿಗ್ರಹಗಳಿವೆ. ಅದರಲ್ಲಿ ವಿಷ್ಣುವಿನ ವಿಗ್ರಹ 164 ಇವೆ. ಸಣ್ಣ ಸಣ್ಣ ವಿಗ್ರಹಗಳು ಸುಮಾರು 6000ಕ್ಕೂ ಅಧಿಕ ವಿಗ್ರಹಗಳಿವೆ. ದೇವಾಲಯದ ಸುತ್ತಲೂ ಇರೋ ಆನೆಗಳು 547. ಅವುಗಳಲ್ಲಿ ಒಂದು ಆನೆ ಇದ್ದಂಗೆ ಇನ್ನೊಂದು ಆನೆ ಚಿತ್ರಿಸಿಲ್ಲ. ಪ್ರತಿಯೊಂದು ಆನೆಯನ್ನು ಬೇರೆ ರೀತಿ ಕೆತ್ತಲಾಗಿದೆ. ಒಂದೇ ಆನೆ ತಲೆಗೆ 2 ದೇಹವನ್ನು ಕೆತ್ತಲಾಗಿದೆ. ಇದು ಒಂಥರ 3D ಪಿಕ್ಚರ್ ಇದ್ದಾಗೆ. ಅಂದಾಗೆ ನಾನಿಲ್ಲಿ ಹೇಳಿರೋದು 100%ರಲ್ಲಿ 1% ಮಾತ್ರ. ಯಾಕೆಂದರೆ ಇಲ್ಲಿ 7000ಕ್ಕೂ ಅಧಿಕ ವಿಗ್ರಹಗಳಿವೆ. ಒಂದೊಂದು ವಿಗ್ರಹ ಒಂದೊಂದು ಕಥೆಯನ್ನು ಹೇಳುತ್ತೆ. ಕಲ್ಲಿನಲ್ಲಿ ಕತೆ ಹೇಳುತ್ತೆ ಅಂತಾರಲ್ಲ ಹಾಗೆ. ನೀವು ಸಹ ಭೇಟಿ ಕೊಟ್ಟರೆ ಸುಮ್ಮನೆ ಅಲ್ಲಿನ ಕಲ್ಲಿನ ಮೂರ್ತಿಗಳನ್ನು ನೋಡಿ ಬರಬೇಡಿ. ಅಲ್ಲಿನ ಸಾಕಷ್ಟು ಅನುಭವ ಇರೋ ಗೈಡ್ಗಳಿದ್ದಾರೆ. ಅವರ ಸಹಾಯದಿಂದ ನಮ್ಮ ದೇವಾಲಯದ ಮಹತ್ವವನ್ನು ತಿಳ್ಕೊಳ್ಳಿ. ಯಾಕೆಂದರೆ ನಮ್ಮ ಪುರಾತನ ದೇವಾಲಯಗಳು ಕಲ್ಲಿನಲ್ಲಿ ಕಾವ್ಯಗಳನ್ನು ಹೇಳ್ತವೆ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಹೇಳಿರೋದು, ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವಿ ಗುಡಿಯ ಕಲೆಯ ಬಲೆಯು ಅಂತ. ನಮಸ್ಕಾರ.